ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್. ಫ್ರೆಂಡ್ಸ್, ಏನು ಇಲ್ಲ, ನಮ್ಮ ಕರ್ನಾಟಕ ಕುಮ್ಕಿ ಆನೆ ಕಾರ್ಯಪಡೆ ಅರುಣಾಚಲ್ ಪ್ರದೇಶದಲ್ಲಿ ಕಾರ್ಯಾಚರಣೆಗೆ ಹೋಗಿದ್ದಾರೆ. ಆನೆಗಳೇನು ಹೋಗಲಿಲ್ಲ. ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ರಮೇಶ್ ನೇತೃತ್ವದ ತಂಡ ಹೋಗಿದ್ದಾರೆ. ಅವರ ಜೊತೆಗೆ ಅವರಿಗೆ ಸಾಥ್ ನೀಡಿದಂಥ ರಂಜನ್ DRF ದುಬರೆ, ಹಾಗೆ ನಂಜುಂಡ ಭೀಮಾನೆ ಮಾವುತರು, ಮತ್ತು ವಿಶ್ವ ಅಶೋಕನೆ ಮಾವುತರು, ನವೀನ್ ಗೋಪಿಯಾನೆ, ಹಾಗೆ ಈರಣ್ಣ, ಇನ್ನೂ ಹಲವಾರು ಸಿಬ್ಬಂದಿಗಳು, ಹಾಗೆ ಥರ್ಮಲ್ ಡ್ರೋನ್ ಟೀಮಿನಿಂದ ವಿಜಿ ಮತ್ತು ತಂಡ ಹೋಗಿದ್ದಾರೆ. ಏನು ಅಂತ ಹೇಳಿದ್ರೆ, ಕಳೆದ ಒಂದು 3-4 ವರ್ಷದಲ್ಲಿ ಅರುಣಾಚಲ್ ಪ್ರದೇಶದಲ್ಲಿ ಭೀಕರವಾಗಿ ಜನಗಳನ್ನ ಸಾಯಿಸ್ತಿರುವಂಥ ಒಂದು ರಾಕ್ಷಸ ಆನೆಯನ್ನು ಸೆರೆ ಹಿಡಿಲಿಕ್ಕೆ ಅಲ್ಲಿಯ ಅರಣ್ಯ ಇಲಾಖೆ ವಿಫಲವಾಗಿದೆ. ಆ ಆನೆಯನ್ನು ಸೆರೆ ಹಿಡಿಲಿಕ್ಕೋಸ್ಕರ ನಮ್ಮ ಕರ್ನಾಟಕದ ಈ ಕುಮ್ಕಿ ಆನೆಗಳ ಕಾರ್ಯಪಡೆ ತಂಡವನ್ನು ಕರೆಸ್ಕೊಂಡಿದ್ದಾರೆ. ಇದು ಬಂದು ಈಟನಗರ ಪಕ್ಕ ತಿರುಪ್ ಜಿಲ್ಲೆ ಅಂತ ಹೇಳುವಂಥ ಜಾಗದಲ್ಲಿ ಹಲವಾರು ಮಾನವ ಮತ್ತು ಸಾವು ನೋವುಗಳಿಗೆ ಕಾರಣವಾಗಿರುವಂತ ರಾಜು ಹಿಡಿದು ಪತ್ತೆ ಹಚ್ಚಿ ಸೆರೆ ಹಿಡಿದು ಕಾರ್ಯಾಚರಣೆಯಲ್ಲಿ ಕರ್ನಾಟಕದ 12 ಜನ ತಂಡ ಹೋಗಿದೆ. ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದಾರೆ. ಡಿಯೋಮಲಿಯಲ್ಲಿ ಕಾರ್ಯಾಚರಣೆಯನ್ನು ಶುರು ಮಾಡಿದ್ದಾರೆ. ಡಿಯೋಮಲಿ ಅಂತ ಹೇಳುವ ಒಂದು ಜಾಗದಲ್ಲಿ ಸೋಮವಾರ ನಮ್ಮ ತಂಡ ಅಲ್ಲಿಗೆ ತಲುಪಿರುತ್ತೆ. ಹಿರಿಯ ಪಶುವೈದ್ಯಾಧಿಕಾರಿ ರಮೇಶ್ ಮತ್ತು ತಂಡ ಅವರನ್ನು ಅಲ್ಲಿ ಅದ್ದೂರಿಯಾಗಿ ಬರಮಾಡಿಕೊಳ್ತಾರೆ. ಈ ಕಾರ್ಯಾಚರಣೆಯನ್ನು ಪತ್ತೆ ಹಚ್ಚಲು ಮತ್ತು ಸುರಕ್ಷಿತವಾಗಿ ಸೆರೆ ಹಿಡಿಯಲು ಡ್ರೋನ್ ತಂಡವನ್ನು ಬಳಸ್ಕೊಳ್ತಾರೆ. ಅದೇ ರೀತಿ ಈ ಆನೆನ ಅಲ್ಲಿಯ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಆನೆನ ಯಾವ ಥರ ಕಾರ್ಯಾಚರಣೆ ಮಾಡಬೇಕು, ಯಾವ ಥರ ಟ್ರ್ಯಾಕಿಂಗ್ ಮಾಡಬೇಕು, ಏನು ಮಾಡಬೇಕು, ಡಾಟಾ ಆದಾಗ ಯಾವ ಥರದಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಯಾವುದು ಸೌಕರ್ಯವಂತ ನೀರಾಗಿರ್ಬೋದು, ಹಗ್ಗಾಗಿರ್ಬೋದು, ಈ ಥರದ ಎಲ್ಲ ಮಾಹಿತಿಗಳನ್ನು ಅವ್ರಿಗೊಂದು ದಿವಸ ಟ್ರೈನಿಂಗ್ ಅಂತ ಸಹ ಕೊಡ್ತಾರೆ. ಕೊಟ್ಟು ಕಾರ್ಯಾಚರಣೆಯನ್ನು ಶುರು ಮಾಡ್ತಾರೆ. ಈ ಆನೆಯನ್ನು ಹಿಡಿದು ಕಾಡಿಗೆ ಬಿಡೋದು ಅಂತೇಳಿ ಹೇಳ್ತಾ ಇದ್ದಾರೆ. ಈ ಆನೆ ಅಲ್ಲಿಯ ಒಬ್ಬ ಮಾಜಿ ಶಾಸಕರನ್ನು ರಸ್ತೆಯಲ್ಲೇ ಕಾರಲ್ಲಿ ಇರ್ತಾರೆ ಅವರು. ಅದು ನೀವು ವಿಡಿಯೋ ನೋಡಿರ್ಬೋದು. 2 years ಬ್ಯಾಕ್ ರಣರೋಚಕವಾಗಿ ಅವ್ರನ್ನ ಹಿಡಿದು ಸಾಯಿಸ್ತಾರೆ. ಅವ್ರು ಬಂದು ಕ್ಯಾಪ್ಟನ್ ರಾಜ್ಕುಮಾರ್ ಅಂತೇಳಿ. ಅದೇ ರೀತಿ ಈ ಆನೆ 10-12 ಜನರನ್ನು ಸಾಯಿಸಿದಂಥ ಮಾಹಿತಿ ಇದೆ. ಇದನ್ನು ಹೀಗೆ ಬಿಟ್ಟರೆ ಇನ್ನೂ ಅಷ್ಟು ತೊಂದರೆ ಅಂತೆ. ಅದೇ ರೀತಿ ಊರಿನ ಗ್ರಾಮಸ್ಥರಿಗೆಲ್ಲ ಹೊರಗಡೆ ಬರೋದಂಥ ಪರಿಸ್ಥಿತಿ. ಈಗ ಅಲ್ಲಿ ಕಾರ್ಯಾಚರಣೆ ಮಾಡಿದಾಗ ಸ್ಥಳೀಯ ಊರಿನ ಜನರನ್ನು ಸಹ ಅಲ್ಲಿ ಸಹಕರಿಸಬೇಕು. ಆನೆ ಎಲ್ಲೇ ಇದ್ರೂ ಪತ್ತೆ ಹಚ್ಚಿ ಅದರ ಬಗ್ಗೆ ಮಾಹಿತಿ ಕೊಡಬೇಕು ಅಂತೇಳಿ ಹೇಳಿದರು. ನಮಗೆ ಏನು ಖುಷಿ ಅಂತ ಹೇಳಿದ್ರೆ, ಇಡೀ ಇಂಡಿಯಾದಲ್ಲಿ ಎಲ್ಲೇ ಕಾರ್ಯಾಚರಣೆಗೆ ವಿಫಲವಾದಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಕುಮ್ಕಿ ಪಡೆಗಳನ್ನೇ ಕರೀತಾರೆ. ಈ ಸಲ ಆನೆಗಳು ಹೋಗಲಿಲ್ಲ. ಬಹುಶಃ ತುಂಬ ದೂರ ಆಗಿದ್ದರಿಂದ ಅಂತ ಕಾಣಿಸುತ್ತೆ, ಹೋಗೋಕ್ಕಾಗಿಲ್ಲ. ಇಲ್ಲಿಯ ಸ್ಥಳೀಯ ಅಲ್ಲಿ ಆನೆಗಳನ್ನೇ ತಗೊಂಡು ಕಾರ್ಯಾಚರಣೆ ಮಾಡ್ತಾಯಿದ್ದಾರೆ. ನಮಗೆ ಒಂದು ಖುಷಿ ಅಂತ ಹೇಳಿದ್ರೆ, ಈಗ ಆಲ್ಮೋಸ್ಟ್ ಚಿಟ್ಟೆಬ್ಡಾಕ್ಟರ್ ಅವಧಿಯಲ್ಲಿ ಮಹಾರಾಷ್ಟ್ರ, ಒರಿಸ್ಸಾ, ಮಧ್ಯಪ್ರದೇಶ ಅಂತ ಕಾರ್ಯಾಚರಣೆ ತುಂಬ ದೊಡ್ಡ ಕಾರ್ಯಾಚರಣೆ. ಅದು ತಿಂಗಳುಗಟ್ಟಲೆ ನಡೆದಂಥ ಕಾರ್ಯಾಚರಣೆ. ಮತ್ತು ವೆಸ್ಟ್ ಬೆಂಗಾಲು, ಮಹಾರಾಷ್ಟ್ರ, ನಮ್ಮ ಆಂಧ್ರ, ಈ ಥರದಲ್ಲಿ ಛತ್ತೀಸ್ಗಢ, ಜಾರ್ಖಂಡ್ ಮುಂತಾದ ಜಾಗಗಳಿಗೆ ಎಲ್ಲಿ ಅವರಿಗೆ ಕಾರ್ಯಾಚರಣೆ ಮಾಡಲಿಕ್ಕೆ ಸಾಧ್ಯವಿಲ್ಲವೋ ಅಲ್ಲಿವರೆಗೆ ಅವರು ವಿಫಲ ಪ್ರಯತ್ನ ನಡೆಸ್ತಾರೆ. ಅಲ್ಲಿಂದ ಅವರು ನಮ್ಮ ಕರ್ನಾಟಕಕ್ಕೆ ಕಳಿಸ್ತಾರೆ. ಕರ್ನಾಟಕ ಕುಮ್ಕಿ ಪಡೆನ ಕರ್ಕೊಳ್ಳಿಕ್ಕೆ ಬಯಸ್ತಾರೆ ಮತ್ತು ಅಧಿಕಾರಿಗಳನ್ನ ಕರ್ಕೊಳ್ಳೋಕ್ಕೆ ಬಯಸ್ತಾರೆ. ಇದು ನಮಗೆ ಕರ್ನಾಟಕದ ಅರಣ್ಯ ಇಲಾಖೆ ಹಾಗೂ ಕರ್ನಾಟಕದ ಹಿರಿಮೆಗೆ ಒಂದು ಗರಿ ಸಿಕ್ಕಿದ ಹಾಗೆ ಇದು ಖುಷಿ ಅಲ್ವಾ? ಎಲ್ಲಿ ಇಷ್ಟೊಂದು ಹೆಸರು ಮಾಡಿದಾಗ ಇಷ್ಟೊಂದು ರಾಜ್ಯಗಳಲ್ಲಿ 30 ರಾಜ್ಯಗಳಲ್ಲಿ ನಮಗೆಲ್ಲಿ ಇಲ್ಲದಂಥ ಒಂದು ಕಾರ್ಯಪಡೆ ನಮ್ಮ ಕರ್ನಾಟಕ. ಅದು ತುಂಬ ಖುಷಿಯಾಗೋದು.
ನಿಜವಾಗೂ ಅಲ್ಲಿ ಟ್ರೈನಿಂಗ್ ಎಲ್ಲ ಕೊಟ್ಟು ಈ ಆನೆನ ಕಾರ್ಯಾಚರಣೆ ಮಾಡಿ ಸೆರೆ ಹಿಡಿತಾರೆ. ಬಹುತೇಕವಾಗಿ ಅಲ್ಲಿ ಈ ತಂಡ ಹೋಗಿದಂಥ ತಂಡ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿ ಬರಲೆಂದು ಖುಷಿ ಪಡೋಣ. ನಮ್ಮ ಕರ್ನಾಟಕದ ಎಲ್ಲ ಅಧಿಕಾರಿಗಳಿಗೊಂದು ದೊಡ್ಡ ಹೆಸರು. ಅದೇ ರೀತಿ ಕರ್ನಾಟಕದ ಮಾವುತರಿಗೂ ಈಗ ಹೋಗಿದ್ದಾರೆ, 2 ಮಾವುತರು, ಆನೆಗಳು ಹೋಗಿಲ್ಲ, ಟ್ರ್ಯಾಕಿಂಗ್ ಟೀಮ್ ಅಂತ ಹೋಗಿದ್ದಾರೆ. ಕರ್ನಾಟಕದ ಮಾವುತ ಕಾವಡಿಗಳಿಗೂ ಥರ್ಮಲ್ ಟೀಮ್ ಏನು ಡ್ರೋನ್ ಟೀಮ್ ಇದೆ ಅವರಿಗೆ ಎಲ್ಲರಿಗೂ ಒಂದು ಖುಷಿಯಾದ ಹೆಸರು. ಈ ನ್ಯೂಸು ಆನೆ ಕ್ಯಾಪ್ಚರ್ ಆದರೆ ಒಂದು ದೊಡ್ಡ ವೈರಲ್ ಆಗುವಂಥ ಸಂಭವ ಹೆಚ್ಚಿದೆ. ಯಾಕೆಂತ ಹೇಳಿದ್ರೆ ಎಷ್ಟೋ ವರ್ಷಗಳಿಂದ ನಾರ್ತ್ ಇಂಡಿಯಾದಲ್ಲಿ ಇವರಿಗೆ ಆಗದಿರುವಂಥ ಕಾರ್ಯಾಚರಣೆ ಈಗ ಹೋಗಿ ಮಾಡಿದರೆ ನಾನು 1-2 ದಿನದಿಂದ 3 ದಿನದೊಳಗೆ ಯಾರನ್ನ ಈ ಆನೆನ ಸೆರೆ ಹಿಡಿಯೋದಂತೂ ಪಕ್ಕ. ನೋಡುವ. ಸೆರೆ ಹಿಡಿದ ಮೇಲೆ ಇದೆಷ್ಟು ಪ್ರಚಾರ ಪಡಿಬೇಕು. ಯಾಕಂತ ಹೇಳಿದ್ರೆ ಒಂದು ಮಾಜಿ ಶಾಸಕ ಮತ್ತು ಒಂದು ಶ್ರೀಮಂತ ವ್ಯಕ್ತಿ ಕೊಂದಂಥ ಆನೆ, ಇದು ರಾಕ್ಷಸ ಆನೆನೇ ಹೇಳ್ಬೋದು. ಈ ಆನೆ ಸಾಯಿಸಿದ ಮೇಲೆ ಎಲ್ಲೂ ಸಿಗಲ್ಲ, ಎಲ್ಲಿ ಸಿಗೋದಿಲ್ಲ, ಏನಿಲ್ಲ. ಇದಕ್ಕೆ ಅದು ತುಂಬ ಕಷ್ಟ ಆಗಿರೋದು, ಹೋಗಿ ಎಲ್ಲಿ ಸೇರ್ಕೊಡ್ತದೆ ಅಂತ. ಈಗೀಗ ಊರುಗಳಿಗೆ ಬಂದು ಈ ರೀತಿ ದಾಂಧಲೆ ಮಾಡ್ತಾಯಿದೆ. ಕೃಷಿಕರು ಯಾರು ಹೊರಗೆ ದಾಟದಂಥ ಪರಿಸ್ಥಿತಿ. ಇದನ್ನು ಅರಿತು ಹೀಗೆ ಬಿಟ್ಟರೆ ಆಗೋದಿಲ್ಲ ಅಂತೇಳಿ ಕೊನೆಗೂ ನಮ್ಮ ಕರ್ನಾಟಕದ ಅರಣ್ಯ ಅಧಿಕಾರಿಗಳ ಸಹಾಯ ಪಡೆದಿದ್ದಾರೆ. ಇವರು ಕಾರ್ಯಾಚರಣೆ ಮಾಡಿ ಯಶಸ್ವಿಯಾಗಿ ಬರಲಿ. ಸ್ವಲ್ಪ ಕೆಲಸ ಇರೋದರಿಂದ ಗಜೇಂದ್ರನ ವೀಡಿಯೋ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಮಾಡೋಣ, ಅರ್ಜೆಂಟ್ ಏನಿಲ್ಲ. ಈಗ ಸುಮಾರು ಜನ ಯೂಟ್ಯೂಬರ್ಸ್, ಇನ್ಸ್ಟಾಗ್ರಾಮ್ ಅವರೆಲ್ಲ ಮಾಡ್ಬೋದು, ಮಾಡಿದ್ರೂ ಖುಷಿನೇ, ಮಾಹಿತಿ ಕೊಡ್ತಾರೆ. ಈಗ ನನಗೆ ಕೆಲಸ ಕಾರ್ಯಗಳಿಂದ ಮಾಡಲಿಕ್ಕೆ ಸ್ವಲ್ಪ ಲೇಟ್. ನೋಡುವ ಮುಂದಿನ ದಿನಗಳಲ್ಲಿ ಹೆಂಗಾಗುತ್ತೆ ಎಲ್ಲ ತಿಳ್ಕೊಂಡು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ವೀಡಿಯೋನ ಎಲ್ಲರೂ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾಕೆಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಅರಣ್ಯ ಅಧಿಕಾರಿಗಳು ದಕ್ಷ ಅಧಿಕಾರಿಗಳು, ಅದೇ ರೀತಿ ದಕ್ಷ ಸಿಬ್ಬಂದಿ ವರ್ಗ, ಇದು ನಮಗೆ ಖುಷಿ ಕೊಡೋದು. ಆನೆ ಈ ಆನೆ ಅಂತ ಫ್ಯಾನ್ಗಳು ಇದು ಮಾಡ್ತೀವಲ್ಲ, ಅದಕ್ಕೆ ಅಲ್ಲ, ಇದಕ್ಕೆ ಇರಬೇಕು. ಇದಕ್ಕೆ ಬೆನ್ನೆಲುಬಾಗಿ ನಿಲ್ಲಬೇಕು. ನಮ್ಮವ್ರನ್ನ ಗೌರವಿಸ್ಬೇಕು, ನಮ್ಮವ್ರನ್ನ ಪ್ರೋತ್ಸಾಹಿಸಬೇಕು. ಮುಂದಿನ ದಿನಗಳಲ್ಲಿ ಇದೇ ಥರ ಕಾರ್ಯಾಚರಣೆ ಸಿಗುವಂಥ ಮಾಡಿದ್ದಾರೆ. ಮುಂದಕ್ಕೂ ಈ ಥರ ಬೇರೆ ರಾಜ್ಯದವರು ಕರೆದಾಗ ಕರ್ನಾಟಕ ಇಂಡಿಯಾದಲ್ಲೇ ನಂಬರ್ 1 ಈಗಲೂ ಇದೆ. ಮುಂದಿನ ದಿನಗಳಲ್ಲಿಯೂ ಆ ಸ್ಥಾನವನ್ನು ಬಿಟ್ಟು ಕೊಡಬಾರ್ದು. ನಮ್ಮ ಕರ್ನಾಟಕ ಹೆಸರು ಮತ್ತು ಅದೇ ರೀತಿ ಅರಣ್ಯ ಇಲಾಖೆಯ ಹೆಸರು, ದಕ್ಷ ಅಧಿಕಾರಿಗಳು, ತುಂಬ ಅಧಿಕಾರಿಗಳು ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಹಿಂದಿನ ಕಾಲದಲ್ಲಿ ಕಾರ್ಯಾಚರಣೆ ಮಾಡಲಿಕ್ಕೂ ಒಂದು ಸ್ವಲ್ಪ ಸುಲಭ ಇತ್ತು. ಮಲೆನಾಡು ಪ್ರದೇಶ ಅಧಿಕಾರಿಗಳು ಎಲ್ಲ ಇದ್ದರು, ರೇಂಜರಿಂದ ಹಿಡಿದು ACF DCF ವರೆಗೂ. ನೋಡೋಣ, ಇವರು ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿ ಬರಲಿ ಅಂತೇಳಿ ಹಾರೈಸೋಣ. ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಶುಭ ಹಾರೈಸ್ತೇನೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.